ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಜೋಡಿ ಪದಗಳ ಬಗೆಗೆ ತಿಳ್ಕೊಳ್ಳೋಣ. ಜೋಡಿ ಪದ. ಮೊದಲನೇದಾಗಿ ಜೋಡಿ ಪದ ಎಂದರೇನು ಎಂಬುದನ್ನು ನಾವು ಚರ್ಚೆ ಮಾಡೋಣ. ಗಮನಿಸಿ, ಮೊದಲ ವಾಕ್ಯವನ್ನು ಗಮನಿಸಿ. ಜೋಡಿ ಪದ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ತೋಚತಕ್ಕಂಥದ್ದು ಪದಗಳ ಜೋಡಣೆ. ಪದಗಳ ಜೋಡಣೆಯೇ ಜೋಡಿ ಪದ, ಅಷ್ಟೇ ಸರಳ ಭಾಷೆಯಲ್ಲಿ. ಪದಗಳ ಜೋಡಣೆ ಅಂದ ತಕ್ಷಣ ಎಷ್ಟು ಪದಗಳು? 2 ಪದಗಳ ಜೋಡಣೆಯೇ ಜೋಡಿ ಪದ ಎಂದೆನಿಸುತ್ತದೆ. 2 ಪದಗಳಿರಬೇಕು. 2 ಪದಗಳ ಜೋಡಣೆಯೇ ಜೋಡಿ ಪದ. 2 ಎಂತಹ ಪದಗಳ ಜೋಡಣೆ? 2 ಅರ್ಥಸಹಿತ ಪದಗಳ ಜೋಡಣೆಯೇ ಜೋಡಿ ಪದ. 2 ಅರ್ಥಸಹಿತ ಪದಗಳ ಜೋಡಣೆಯೇ ಜೋಡಿ ಪದ. ಇದನ್ನು ಇನ್ನೂ ಸ್ವಲ್ಪ ವಿಸ್ತರಿಸಿ ಹೇಳುವುದಾದರೆ, ಒಂದು ಪದದ ಜೊತೆಗೆ ಅರ್ಥವುಳ್ಳ ಅಥವಾ ಪೂರಕ ಅರ್ಥದ ಮತ್ತೊಂದು ಪದವನ್ನು ಜೋಡಿಸಿ ಬಳಸುವ ಪದಗಳೇ ಜೋಡಿ ಪದಗಳು. ಮತ್ತೊಂದು ಸಾರಿ ಕೇಳಿಸ್ಕೊಳ್ಳಿ. ಒಂದು ಪದದ ಜೊತೆಗೆ ಅರ್ಥವುಳ್ಳ ಅಥವಾ ಪೂರಕ ಅರ್ಥದ ಮತ್ತೊಂದು ಪದವನ್ನು ಜೋಡಿಸಿ ಬಳಸುವ ಪದಗಳೇ ಜೋಡಿ ಪದಗಳು. ಈ ಜೋಡಿ ಪದಕ್ಕೆ ಕೆಲವು ಉದಾಹರಣೆಗಳ ಮೂಲಕ ಸ್ಪಷ್ಟತೆಯನ್ನು ನೀಡೋದಾದರೆ ಬರ್ಕೊಳ್ಳಿ. ಮನೆ ಮಠ, ಕೆರೆ ಬಾವಿ, ಬೆಟ್ಟ ಗುಡ್ಡ, ನದಿ ದಡ, ಹಣ್ಣು ಹಂಪಲು, ಓದು ಬರಹ, ಹಗಲು ഇരുಳು, ತನು ಮನ, ಸರಿ ತಪ್ಪು, ಕೆರೆ ಕಟ್ಟೆ, ಕಪ್ಪು ಬಿಳುಪು, ಸಿಹಿ ಕಹಿ, ಮನೆ ಗಿನೆ, ಕಾರು ಗೀರು, ಮೇಲೆ ಕೆಳಗೆ, ಸುತ್ತ ಮುತ್ತ. ಹೀಗೆ ಹಲವು ಪದಗಳನ್ನು ಜೋಡಿ ಪದಕ್ಕೆ ಉದಾಹರಣೆ ನೀಡಬಹುದು. ಹಾಗೆ ಇದೇ ಬಗೆಯ ಪದಗಳನ್ನು ನೀವು ಸಂಗ್ರಹಿಸಿ ಬರ್ಕೊಳ್ಳಿ. ಇನ್ನೂ ಏನಾದರೂ ಹೆಚ್ಚಿನ ವಿವರಣೆಗೆ ನೀವು ನನಗೆ ತಿಳಿಸಿ. ಇದು ಸರಳವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳಲು ಈ ಒಂದು ಕಿರು ವಿವರಣೆಯ ವಿಡಿಯೋವನ್ನು ಮಾಡಿದ್ದೀನಿ. ಮುಂದಿನ ಹೆಚ್ಚಿನ ವಿವರಣೆ ಅಥವಾ ಯಾವುದಾದ್ರೂ ಬೇರೆ ವಿಷಯದ ಬಗೆಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ನನ್ನದೇ ಆಗಿರ್ತಕ್ಕಂತಹ ಒಂದು ಸರಳ ರೂಪದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಇದು ಸಾಮಾನ್ಯವಾದಂಥ ಭಾಷೆಯಲ್ಲಿ ನಾನು ಚರ್ಚೆ ಮಾಡೋದ್ರಿಂದ ನಿಮಗೆ ಬೇಗನೆ ಸರಳವಾಗಿ ಅರ್ಥವಾಗುತ್ತದೆ ಅಂತ ಭಾವಿಸಿದ್ದೀನಿ. ಅಥವಾ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನು ನಿಮಗೆ ನೀಡಿದರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅದೇ ಬಗೆಯ ಮಾಹಿತಿಯನ್ನು ಕೊಡಲು ಪ್ರಯತ್ನಿಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ. ನಮಸ್ಕಾರ. ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ.